ಕಾವ್ಯ ಸೀರಿಯಲ್ ನೋಡ್ಕೊಂಡು ಬರೋಣ. ಪ್ರೇಮ ಕಾವ್ಯ ಸೀರಿಯಲ್ ಆರಂಭದಲ್ಲಿ ಭರತ್ ಹಾಗೂ ಕಾವ್ಯ ಇಬ್ಬರು ಟೇಬಲ್ನಲ್ಲಿ ಕುಂತು ಇಬ್ಬರು ಸಂಭಾಷಣೆ. ಈ ಟೈಮಲ್ಲಿ ಭರತ್ ಕಾವ್ಯಗೆ ಹೇಳ್ತಾನೆ, ಮಲ್ಲಿ ಹಾಗೂ ಗರುಡನ ಕರೆಸಿ ನಾನೇ ಹೇಳಿದ್ದು, ಮಹಾದೇವನ ಕೊಂದು ಹಾಕ್ಬಿಡಿ ಅಂತ ನಾನೇ ಹೇಳಿದ್ದು ಅಂತ. ಆವಾಗ ಕಾವ್ಯ ಮುಂದೆ ಭರತ್ ಹೇಳ್ತಿರುವಾಗ ಕಾವ್ಯ ತುಂಬ ಭಯ ಪಡ್ಕೊಳ್ತಿರ್ಬೇಕಾದ್ರೆ ಮಹಾದೇವ, ಪ್ರೇಮ, ರಾಮ್ ತುಂಬ ಕೋಪಗೊಳ್ತಾರೆ. ಅವ್ರಿಗೆಲ್ಲ ಸತ್ಯ ಗೊತ್ತಾಗುತ್ತೆ. ಮಹಾದೇವ್ ಪಕ್ಕದಲ್ಲಿ ಪ್ರೇಮ್ ಹಾಗೂ ರಾಮ ಇಬ್ಬರು ತುಂಬ ಆತಂಕ ಪಡ್ತಿರ್ತಾರೆ. ಭರತ್ ನಗ್ತಾ ಇರ್ತಾನೆ. ಪ್ರೇಮ್, ರಾಮ, ಕಾವ್ಯ, ಮಹಾದೇವ ಅದನ್ನೆಲ್ಲ ವಿಡಿಯೋ ಮಾಡ್ತಾನೆ ಇರ್ತಾರೆ. ಆವಾಗ ರಾಮ್ ಹೇಳ್ತಾನೆ, ಮಹಾದೇವನಿಗೆ ಹೇಳ್ತಾನೆ, ಅಣ್ಣ, ಈ ಈ ವೈರಸ್ ನಿನ್ನನ್ನು ಇಷ್ಟೊಂದು ಅನ್ಯಾಯ ಮಾಡಿದ್ರು ನೀನು ಹೇಗೆ ಇಷ್ಟೊಂದು ಸುಮ್ಮನೆ ಇದ್ದೀಯಾ ಅಂತ ಹೇಳ್ತಾನೆ. ಯಾಕೆ, ಏನು ಮಾಡಿಲ್ಲಲ್ಲ ಅಂತ ಕೇಳ್ತಾನೆ. ಆಗ ಪ್ರೇಮ ಹೇಳ್ತಾಳೆ, ಭರತ್ ಏನು ಹೇಳಲ್ಲ, ಪ್ರೇಮ ಹೇಳ್ತಾಳೆ, ಇನ್ನೇನು ರಾಮ್, ಕಾವ್ಯ ಭರತ್ ಒಬ್ಬ ಒಳ್ಳೆಯ ಸ್ನೇಹಿತ ಅಂಥೇಳಿ ನಂಬಿರ್ತಾಳೆ. ಹಾಗಾಗಿ ಅವಳ ನಂಬಿಕೆ ಹಾಳು ಮಾಡಬಾರ್ದು ಅಂಥೇಳಿ ಮಹಾದೇವ ಅವಳ ನಂಬಿಕೆ ನೋವಾಗುತ್ತೆ ಅಂತ ಏನು ಹೇಳಲ್ಲ. ಆವಾಗ ಮಹಾದೇವ ಹೇಳ್ತಾನೆ, ಹೌದು, ಕಾವ್ಯಗೆ ನೋವು ಕೊಡಬಾರ್ದು ಅಂಥೇಳಿ ನಾನು ಎಲ್ಲವನ್ನು ಸುಧಾರಿಸಿದ್ದೀನಿ ಅಂತ ಹೇಳ್ತಾನೆ. ಮಹಾದೇವ ಅವರಿಗೆ ಅಲ್ವಾ ಮಹಾದೇವ್ ಅಂತ ಪ್ರೇಮ ಕೇಳ್ತಾಳೆ. ಇವಾಗ ಮಹಾದೇವ್ ಹೇಳ್ತಾನೆ, ನನಗೆ ಕಾವ್ಯನ ನೋಯಿಸೋದು ಅಷ್ಟೊಂದು ಇಷ್ಟ ಇಲ್ಲ ಅಂತ ನಾನು ಅವನ ಬಗ್ಗೆ ಸತ್ಯ ಹೇಳಿದಾಗಲೆಲ್ಲ ಕಾವ್ಯ ನನ್ನ ಬಗ್ಗೆನೇ ತಪ್ಪು ತಿಳ್ಕೊತಿದ್ಲು. ಸರಿಯಾದ ಟೈಮ್ ಬರಲಿ ಅಂಥೇಳಿ ಕಾಯ್ತಾ ಇದ್ದೆ ನಾನು ಅಂಥೇಳಿ ಹೇಳ್ತಾಳೆ. ನೆಕ್ಸ್ಟ್ ಅಲ್ಲಿದ್ದ ಅಣ್ಣ, ಇವನು ಎಂಥ ಕುತಂತ್ರಿ, ಇವನು ಮನುಷ್ಯನೇ ಅಲ್ಲ, ತನ್ನ ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಜೀವನದ ಜೊತೆ ಇಷ್ಟೊಂದು ಕೆಳಮಟ್ಟಕ್ಕೆ ಆಟ ಆಡ್ತಾನಂತೆ ಮಹಾದೇವನ ಮುಂದೆ ಹೇಳ್ತಾನೆ. ಮಹಾದೇವ ಹೇಳ್ತಾ, ಇದನ್ನು ಇನ್ನೂ ಆರಂಭ ಕಂಡ್ಲು. ಈಗ ಮಹಾದೇವ, ಇದು ಇನ್ನೂ ಆರಂಭ ಕಂಡ್ಲ ರಾಮ್, ಈಗ ಇನ್ನೂ ಮುಂದೆ ಇದೆ. ಅವನೇನೇನು ಮಾಡಿದಾನಂತ ಅವನವನ ಬಾಯಿಂದನೇ, ಈ ನನ್ನ ಮಗ ಅವನ ಬಾಯಿಂದನೇ ಎಲ್ಲ ಒಪ್ಪತ್ಕೋಬೇಕು, ಎಲ್ಲ ಹೇಳಿ ಅವನ ಬಾಯಿಂದನೇ ಕೇಳೋಣ. ಮತ್ತೆ ಭರತ್ ಹೇಳ್ತಿರ್ತಾನೆ ಕಾವ್ಯ ಮುಂದೆ, ಪ್ರೀತಿ ಅಂದರೆ ನಮಗೆ ಬೇಕಾಗಿದ್ದನ್ನು ಪಡ್ಕೊಳ್ಬೇಕು ಅಂತೇಳಿ ಭರತ್ ಕಾವ್ಯಗೆ ಹೇಳ್ತಾನೆ. ಕಾವ್ಯ ಇನ್ನೂ ಭಯ ಪಡ್ತಿರ್ತಾಳೆ. ಭರತ್ ಹೇಳ್ತಾನೆ, ಇನ್ನೂ ಭಯಂಕರವಾಗಿರುವಂತಹ ಪ್ಲಾನ್ ಎಲ್ಲ ಮಾಡಿದೆ ನಾನು ಮಹಾದೇವನ ವಿರುದ್ಧ ಅಂತ. ಹೌದಾ ಅಂಥೇಳಿ, ಏನಂತ ಭಯಂಕರವಾದಂಥ ಪ್ಲಾನ್ ಅಂಥೇಳಿ ಕಾವ್ಯ ಕೇಳ್ತಾಳೆ. ಕಾವ್ಯ ಕೇಳುವಾಗ ಅವನು ಭರತ್ ಬಾಯಿ ಬಿಡ್ತಾನೆ. ಭರತ್ ಏನಂತ ಹೇಳ್ತಾನೆ ಅಂದರೆ, ಫಸ್ಟ್ ಪರಿ ಅಂತ ಹೇಳಿ ಆಮೇಲೆ ನೆಕ್ಸ್ಟ್ ಮಳ ಅಂತ ಹೇಳ್ತಾನೆ. ಹಾಗೂ ಪರಿಮಳ ಅಂತ ಹೇಳಿದಾಗ ಮತ್ತೆ ಕಾವ್ಯ ಶಾಕ್ ಆಗ್ತಾಳೆ. ಕಾವ್ಯ, ಮಹಾದೇವ, ರಾಮ್, ಪ್ರೇಮ ಮತ್ತೆ ಶಾಕ್ ಆಗ್ತಿರ್ತಾರೆ. ಭರತ್ ಪರಿಮಳ ಅಂತ ಕೇಳುವಾಗೆ ಕಾವ್ಯಗೆ ತುಂಬ ಭಯ ಆಗಿ ತುಂಬ ಕೋಪಗೊಳ್ತಾಳೆ. ಭರತ್ ಹೇಳ್ತಾನೆ, ಪರಿಮಳ ಮೇಲೆ ಮಹಾದೇವನ ಕಿರುಬೆರಳು ಟಚ್ ಮಾಡಿಲ್ಲ. ಕಾವ್ಯ ಇದನ್ನು ಕೇಳಿ ಗಾಬರಿ ಆಗ್ತಾಳೆ. ಇದೆಲ್ಲ ನಾನೇ ಮಾಡಿದ್ದು, ಕಣ್ಣು ಕೆಂಪಗೆ ಬಿಡ್ತಾಳೆ. ಇದನ್ನೆಲ್ಲ ನಾನೇ ಮಾಡಿದ್ದು ಅಂಥೇಳಿ ಒಪ್ಪತ್ಕೊತಾನೆ. ಇದನ್ನ ಮೇಲೆಲ್ಲ ಅತ್ಯಾಚಾರದ ಮಾಡಿದ್ದಾನೆ ಅಂತ ನಾನೇ ಕೇಸ್ ಹಾಕಿ ಅವನನ್ನು ಒಪ್ಪಿಕೊಳ್ಳುವಂತೆ ಮಾಡಿದ್ದೇನೆ. ಅದನ್ನು ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾನೆ. ಪರಿಮಳ ಮತ್ತು ಭರತ್ ಇಬ್ಬರು ಸಂಭಾಷಣೆ ನಡೆಸ್ತಿರುವಂಥ ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾನೆ. ಪರಿಮಳ, ಏನು ಸರ್ ಇದು ಅತ್ಯಾಚಾರ ಕೇಸ್ ಅಂತಂದರೆ ತುಂಬ ದೊಡ್ಡ ವಿಷಯ ಆಗುತ್ತೆ, ತುಂಬ ಇಶ್ಯೂ ಆಗುತ್ತೆ ಅಂತ ಹೇಳ್ತಾನೆ. ಅದನ್ನೆಲ್ಲ ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ. ಹಾಗೂ ಭರತ್ ಹೇಳ್ತಾನೆ, ಅಲ್ಲಿ ಮಲ್ಲಿಯನ್ನು ಮತ್ತು ಗರುಡನ ಕರೆಸಿ ದುಂಬಿ ಎಬ್ಬಿಸಿ ಅಂತ ಹೇಳಿದ್ದು ನಾನೇ ಅಂತೇಳಿ ಹೇಳ್ತಾನೆ. ಮತ್ತೆ ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ. ಮಲ್ಲಿ, ಭರತ್ ಹಾಗೂ ಗರುಡ 3 ಜನ ಮಧ್ಯದಲ್ಲಿ ನಡೆದಿರುವಂಥ ಸಂಭಾಷಣೆಯನ್ನು ತೋರಿಸ್ತಾರೆ. ಭರತ್ ಮಲ್ಲಿ ಹಾಗೂ ಗರುಡನ ಮುಂದೆ ಹೇಳ್ತಾನೆ, ಈ ಮಹಾದೇವನ ಮರ್ಯಾದೆ ಊರಿನ ಗ್ರಾಮಸ್ಥರ ಮುಂದೆ ಮರ್ಯಾದೆಲ್ಲ ಹೋಗಬೇಕು, ಇವನು ಹೊಡೆದು ಹಾಕ್ರು ಅಂಥೇಳಿ ಹೊಡೆದು ಸಾಯಿಸಬೇಕು ಅಂತ ಹೇಳಿರ್ತಾನೆ. ಆ ಮಟ್ಟಕ್ಕೆ ಪ್ರಚಾರ ಮಾಡಿ ಅಂತೇಳಿ ಹೇಳಿರ್ತಾನೆ. ನೆಕ್ಸ್ಟ್ ಆವಾಗ ಇದನ್ನೆಲ್ಲ ನೋಡಿಕೊಂಡು ಪ್ರೇಮ, ಕಾವ್ಯ, ಭರತ್ ಇದನ್ನೆಲ್ಲ ಫೋನ್ನಲ್ಲಿ ವಿಡಿಯೋ ಮಾಡ್ತಾ ಹಾಗೆ ಇದು ಮಾಡ್ತಿರ್ತಾರೆ. ಅವನ್ನ ಊರಿನ ಮಧ್ಯದಲ್ಲಿ ಪಂಚಾಯಿತಿ ಸೇರಿಸಿ ಅವನು ಅವಮಾನ ಮಾಡಿಸಿ ಅಂತ ಹೇಳಿದ್ದು ನಾನೇ. ಮತ್ತು ಇವರೆಲ್ಲ ತುಂಬ ಕೋಪಗೊಳ್ತಾರೆ. ಭರತ್ ಕಾವ್ಯಗೆ ಹೇಳ್ತಾನೆ, ಅವತ್ತು ನೀನು ಅಡ್ಡ ಬರಲಿಲ್ಲ ಅಂದಿದ್ರೆ ಈ ಕತೆ ಬೇರೆಯೇ ಆಗ್ತಿತ್ತು. ಕಾವ್ಯಗೆ ಹೇಳ್ತಾನೆ. ಈ ಎಲ್ಲವನ್ನು ಪ್ರೇಮ ತನ್ನ ಫೋನಲ್ಲಿ ವಿಡಿಯೋ ಮಾಡ್ಕೊಳ್ತಿರ್ತಾಳೆ. ಕಾವ್ಯ ತುಂಬ ಶಾಕ್ ಆಗಿಬಿಡ್ತಾಳೆ. ಭರತ್ನ ಕೇಳ್ತಾನೆ, ಯಾಕೆ ಕಾವ್ಯ ಸುಮ್ಮನೆ ಆದಿ ನೀನು ಅಂತ ಕೇಳ್ತಾನೆ. ಮಹಾದೇವ ಆವಾಗ ಅವನು ನಿನಗೆ ಹೊಡೆದಾನಲ್ಲ,
ಮಹಾದೇವ ನಿನಗೆ ಹೊಡೆದಾನಲ್ಲ, ಅವನು ಹೆಂಡತಿ ಮೇಲೆ ಕೈ ಮಾಡಿರುವಂಥ ಹುಡುಗ ಅಂಥೇಳಿ ಮತ್ತೆ ಪ್ರಚಾರ ಮಾಡ್ತೀನಿ ಅಂಥೇಳಿ ಭರತ್ ಹೇಳ್ತಾನೆ. ಅವಾಗ ಕಾವ್ಯಾಗ ಮತ್ತಿಷ್ಟು ಕೋಪ ಬರುತ್ತೆ. ಕೋಪ ಮಾಡಿಕೊಂಡು ಹೇಳ್ತಾಳೆ. ಕಾವ್ಯ ಸಡನ್ನಾಗಿ ಎದ್ದು ನೀರು ಎರಚಿ ಬಿಡ್ತಾಳೆ ಭರತ್ ಮುಖಕ್ಕೆ ಕಾವ್ಯ ನೀರು ಎರಚಿದ ತಕ್ಷಣ ಭರತ್ ತುಂಬ ಗಾಬರಿ ಆಗುತ್ತಾನೆ. ಪ್ರೇಮ ಹಾಗೂ ರಾಮ್ ವಿಡಿಯೋ ಮಾಡ್ತಾಯಿದ್ದು ಮತ್ತು ಹಾಗೂ ಶಾಕ್ ಆಗಿಬಿಡ್ತಾರೆ. ಸಡನ್ನಾಗಿ ಎದ್ದು ನೀರು ಎರಚಿ ಮುಖ ಒರೆಸ್ಕೊಂಡು ಮಹಾದೇವ ಮುಖ ಒರೆಸ್ಕೊಂಡ್ಬಿಡ್ತಾನೆ. ಮುಖ ಒರೆಸ್ಕೊಂಡು ಆವಾಗ ಪ್ರೇಮ ಬೈತಾಳ, ಬಾಯಿಗೆ ಬಂದಂಗೆಲ್ಲ ಬೈತಾಳ. ನೀನು ಅಸಹ್ಯದ ಮಾತುಗಳನ್ನು ನಿಲ್ಲಿಸು. ನೀನು ಇಷ್ಟೊಂದು ಕೊಳಕ ಮನುಷ್ಯ ಅಂತ ನನಗೆ ಗೊತ್ತೇ ಇರಲಿಲ್ಲ. ಮಹಾದೇವನ ಮೇಲೆ ನೀನು ಹಾವಿನಷ್ಟು ವಿಷ ಕಾರ್ತೀಯಲ್ಲ ಅಂತ ಅವನ ಮೇಲೆ ಅಂತೇಳಿ ಬೈತಾಳ. ಮಹಾದೇವ ನನಗೆ ಮುಂಚೆಯಿಂದ ಹೇಳ್ತಾನೇ ಇದ್ದ, ಆದರೆ ನಾನೇ ಕೇಳಿಲ್ಲ. ನೀನೊಂದು ವಿಷಜಂತು ಅಂತ ಅವನು ಮಾತಿಗೂ ಹೇಳ್ತಿದ್ದ. ನಾನು ಅದು ಯಾವುದನ್ನು ತಗೊಂಡು ಹಚ್ಕೊಂಡೇ ಇಲ್ಲ ಅಂಥೇಳಿ. ಆದರೆ ನೀನು ಇದನ್ನು ನಿನ್ನ ಗುಣ ಏನಂತ ನೀನು ಪ್ರೂವ್ ಮಾಡೇ ಬಿಟ್ಟು ಅಂಥೇಳಿ ಹೇಳ್ತಾನೆ. ರಾಮ್ ಹಾಗೂ ಮಹಾದೇವ ನೋಡ್ತಾನೆ ಇರ್ತಾರೆ. ಪ್ರೇಮ ಹೇಳ್ತಾಳ, ರಾಮ್ ನಾವು ಕಾವ್ಯನ ಹತ್ರ ಹೋಗೋಣ ಬಾ ಅಂಥೇಳಿ ಹೇಳ್ತಾಳೆ. ಆವಾಗ ಇವನು ಮಹಾದೇವ ಇದ್ದು, ಬೇಡ ಪ್ರೇಮ ಅವರೇ, ಬೇಡ, ಕಾವ್ಯ ತುಂಬ ಕೋಪದಲ್ಲಿದ್ದಾಳೆ. ಕಾವ್ಯನ ಕೋಪ ಇಳಿಯೋವರೆಗೂ ನಾವಲ್ಲಿ ಹೋಗೋದೆಲ್ಲ ಬೇಡ ಅಂಥೇಳಿ ಅವಳಿಗೆ ಪ್ರೇಮಗೆ ಸಮಾಧಾನ ಮಾಡಿ ಇರಿಸ್ತಾನೆ ಮಹಾದೇವ. ನೆಕ್ಸ್ಟ್ ಅಲ್ಲಿದ್ದ ಸುಮ್ಮನೆ ಮಹಾದೇವ ಹೋಗೋದೆಲ್ಲ ಬೇಡ, ಅವಳು ಕೋಪ ತಣ್ಣಗಾದರೆ ಅವಳೇ ಸರಿ ಹೋಗ್ತಾಳ, ನಾವೆಲ್ಲ ಅಲ್ಲಿ ಹತ್ರ ಹೋಗೋದೆಲ್ಲ ಬೇಡ ಅಂತಂದೇಳಿ ಸುಮ್ಮನೆ ಇರು ಅಂತೇಳಿ ಇರಿಸ್ತಾರೆ. ಹೋಗೋದೆಲ್ಲ ಬರ್ತಾಳೆ. ಆವಾಗ ಎಲ್ಲ ಕಾವ್ಯ ಇಲ್ಲಿದ್ದ ಎದ್ದೋಗೋಕ್ಕೆ ಪ್ರಯತ್ನ ಪಡ್ತಾಳೆ. ಆವಾಗ ಬರತ್ತಿದ್ದು ಎದ್ದೋಗೋಕ್ಕೆ ಬಿಡಲ್ಲ. ಬೇಡ, ನೀನು ನನಗೆ ಬೇಕು, ನಾ ಇದೆಲ್ಲ ಮಾಡಿದ್ದು ನಿನ್ನ ಪ್ರೀತಿ ಸಲುವಾಗಿ ಅಂಥೇಳಿ ಆಕಿನ ಬಲವಂತವಾಗಿ ಕೈ ಹಿಡ್ಕೊಂಡು ಹೇಳ್ತಿರ್ತಾನೆ. ಈ ಪ್ರೀತಿ ಸಲುವಾಗಿ ನಾನು ಇದೆಲ್ಲ ಮಾಡಿದ್ದು ಅಂಥೇಳಿ ಎಲ್ಲ ಹೇಳ್ತಿರ್ತಾನೆ. ಕಾವ್ಯ ಎಲ್ಲಿ ಹೋಗ್ತೀಯ, ಇರು, ಇದೆಲ್ಲ ಮಾಡಿದ್ದು ನಾನು ನಿನ್ನ ಸಲುವಾಗಿ ಅಂಥೇಳಿ ಹೇಳ್ತಾನೆ. ಬಿಡು ಕೈ ಅಂಥೇಳಿ ಅಷ್ಟು ಕೈ ಬಿಡಿಸಿದ್ರು ಬಿಡಲ್ಲ. ಇದೆಲ್ಲ ಮಾಡಿದ್ದು ನಾನು ನಿನ್ನ ಮೇಲಿರೋ ಪ್ರೀತಿಗಾಗಿ ಅಂತ. ಆವಾಗ ಪ್ರೇಮ ಬೈತಾಳೆ, ಇದೆಲ್ಲ ನೀನು ನನ್ನ ಪ್ರೀತಿಗಾಗಿ ಮಾಡಿದ್ದಲ್ಲ, ಇದು ನಿನ್ನ ಪ್ರೀತಿಗಾಗಿ ಮಾಡಿದ್ದು ನಂಬಲ್ಲ ಅವಳು. ನೀ ಈ ಜನ್ಮದಲ್ಲಿ ಅಲ್ಲ, ಇನ್ನು ಯಾವ ಜನ್ಮದಲ್ಲಿ ಕೂಡ ನಿನಗೆ ನಾನು ಹಾಕೋ ಚಪ್ಪಲಿ ಕೂಡ ನಿನಗೆ ಸಿಗಬಾರ್ದು ಅಂತ ಹೇಳಿ ಬೈದು ಬಿಡ್ತಾಳೆ. ಇವಾಗ ಎದ್ದು ಹೇಳಿ ಹೋಗ್ತಿರ್ತಾಳೆ. ಈ ಟೈಮಲ್ಲಿ ಮಹಾದೇವ ಬರ್ತಾನೆ. ಮಹಾದೇವ ಬಂದು ಭರತ್ನ ಕಾಲರ್ ಹಿಡ್ಕೊತಾನೆ. ಹಿಡ್ಕೊಂಡು ಬಿಡೋ ಕೈ ಅಂತ ಹೇಳ್ತಾನೆ. ಕೈ ಬಿಡಲ್ಲ ಅಂತಂದರೆ ತೊಳೆಯೋಕ್ಕೂ ತಿನ್ನೋಕ್ಕೂ ಎರಡಕ್ಕೂ ಒಂದೇ ಕೈ ಇರೋ ಹಾಗೆ ಮಾಡಿಬಿಡ್ತೀನಿ ನೋಡಿ, ಕೈ ಬಿಡು ಅಂತ ಹೇಳಿದಾಗ ಆವಾಗ ಭರತ್ ಕಾವ್ಯನ ಕೈ ಬಿಟ್ಬಿಡ್ತಾನೆ ಹಿಡ್ಕೊಂಡಿರೋದು. ಆವಾಗ ಕಾವ್ಯ ಇದಕ್ಕೂ ಮುಂಚೆ ಭರತ್ಗೆ 2-3 ಸಲ ಕೆನ್ನೆಗೆ ಹೊಡಿತಾಳೆ. ಕಾವ್ಯ 2-3 ಸಲ ಕೆನ್ನೆಗೆ ಹೊಡಿತಾಳೆ. ಮುಖ ಒರೆಸ್ಕೊಂಡು ಏನಾಯಿತು, ಇದೆಲ್ಲ ನಾನು ನಿನ್ನ ಪ್ರೀತಿಗಾಗಿ ಮಾಡಿದ್ದು ಅಂತೆಲ್ಲ ಹೇಳಿ ಏನೋ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ಆದರೂ ಅವಳು ಕನ್ವಿನ್ಸ್ ಆಗಲ್ಲ.